ಉಡುಪಿ ಕೆಫೆಯಲ್ಲಿ ಯಾವ ರೀತಿ ಮಂಗಳೂರು ಬನ್ಸನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ಮೊದಲು ಮೊಸರು, ಒಂದು 50 ಗ್ರಾಮ್ ಜೀರಿಗೆ, ಅರ್ಧ kg ಶುಗರು, ಫುಲ್ ಹಣ್ಣಾಗಿರಬೇಕು. ಬಾಳೆಹಣ್ಣು ಫುಲ್ ಫೈನ್ ಪೇಸ್ಟ್ ಆಗಬೇಕು. ಹಣ್ಣು ಜಾಸ್ತಿ ಆಗಿದ್ರೆ ಹಂಗೆ ಕೈಯೆಲ್ಲ ಪ್ರೆಸ್ ಮಾಡ್ಬೋದು. ನಾಳೆ ಮಾಡಬೇಕು ಅಂದ್ರೆ ಇವತ್ತು ನೈಟ್ ಕಲ್ಸಿ ಇಡಬೇಕು. ಓಕೆ, ಟೋಟಲ್ 2 kg ಹಾಕಂತೀನಿ. ಓಕೆ, ಇಟ್ಟಿರೋಕೆ ಹಾಕ್ಬೇಕು. ಒಂದು 10 ನಿಮಿಷ ಬಿಟ್ಟು ಲಟ್ಟಿಸ್ಕೊಂಡು ಆಮೇಲೆ ಬನ್ಸ್ನ ಕರ್ಕೊಳ್ಳೋದು. ಹಾಂ, ಒಂದು 10-15 ಪೀಸ್ ಹೊತ್ಕೊಂಡು ಈ ಥರ ಎಣ್ಣೆನ ಮೇಲೆ ಹಾಕೋದ್ರಿಂದ ಬನ್ಸ್ ಉಬ್ಬಿ ಬರುತ್ತಲ್ಲ ಬಿಟ್ರೆ? ಉಬ್ಬಿ ಬರುತ್ತೆ ಮೇಲೆ. ಇಷ್ಟು ಕಲರ್ ಬಂದರೆ ಸಾಕು. ವಿಶಿಷ್ಟ ರುಚಿಗಳನ್ನು ಆಸ್ವಾದಿಸಲು ಇಚ್ಛಿಸುವ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ವಿನಾಯಕನ ವಿನಯಪೂರ್ವಕ ನಮಸ್ಕಾರಗಳು. ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನಿವತ್ತು ನಮ್ಮ ಬೆಂಗಳೂರಿನ ಕೆಂಗೇರಿ ಉತ್ರಳ್ಳಿ ಮುಖ್ಯ ರಸ್ತೆ ಅಥವಾ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ರಸ್ತೆಯಲ್ಲಿರುವಂತಹ ಉಡುಪಿ ಕೆಫೆಗೆ ಬಂದಿದ್ದೀನಿ. ಕಾರಣ, ಇಲ್ಲಿ ಅತ್ಯದ್ಭುತವಾಗಿ ಮಂಗಳೂರು ಬನ್ಸನ್ನು ಮಾಡಲಾಗುತ್ತೆ ಅಂತ ಕೇಳ್ಪಟ್ಟೆ. ಹಾಗಿದ್ರೆ ತಡೆಯೋಕ್ಕೆ ವೀಕ್ಷಕರೇ, ಬನ್ನಿ ಈ ಒಂದು ಸಂಚಿಕೆಯಲ್ಲಿ ಇಲ್ಲಿ ಅಂತಂದರೆ ಉಡುಪಿ ಕೆಫೆಯಲ್ಲಿ ಯಾವ ರೀತಿ ಮಂಗಳೂರು ಬನ್ಸನ್ನು ಸಿದ್ಧಪಡಿಸ್ತಾರೆ ಎನ್ನುವಂತಹ ಸಂಪೂರ್ಣ ಪ್ರಕ್ರಿಯೆಯನ್ನು ನೋಡೋಣ. ಸರ್ ನಮಸ್ಕಾರ. ನಮಸ್ತೆ ಸರ್, ಇವತ್ತು ನಮಗೆ ಮಂಗಳೂರು ಬನ್ಸ್ ಮಾಡೋದು ತೋರಿಸ್ಕೊಡ್ತೀರಾ? ಮೊಸರು, ಮಂಗಳೂರು ಬನ್ಸಿಗೆ ಹಿಟ್ಟು ಕಲಿಸ್ಕೊಳ್ತಾ ಇದ್ದೀರಾ? ಮೊಸರು ಫಸ್ಟ್ ಆ್ಯಡ್ ಮಾಡ್ತೀನಿ. ಮೊದಲು ಮೊಸರು, ಅರ್ಧ ಲೀಟರ್ನಷ್ಟು ಮೊಸರು ಬಿಟ್ರೆ? ಹಾಂ, ಅರ್ಧ ಲೀಟ್ರಷ್ಟು ಮೊಸರು, ಒಂದು 50 ಗ್ರಾಮ್ ಜೀರಿಗೆ, 50 ಗ್ರಾಮು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಓಕೆ, ಸೋಡಾ ಪುಡಿ, ಒಂದು ಅರ್ಧ ಸ್ಪೂನ್ನಷ್ಟ, 1 ಸ್ಪೂನ್, 1 ಸ್ಪೂನ್ ಹಿಂಗು ಪೌಡರ್, ಹಿಂಗು, ಓಕೆ. ಹಿಂಗೆ ಎಷ್ಟು ಹಾಕೊಳ್ತೀರಾ ಬಿಟ್ರೆ? ಒಂದು ಸ್ವಲ್ಪ, 1 ಸ್ಪೂನ್, 1 ಸ್ಪೂನ್ನಷ್ಟು, 1 ಟೀ ಸ್ಪೂನ್ನಷ್ಟು, 1 ಟೀ ಸ್ಪೂನ್. ಸ್ವಲ್ಪ ಆಯಿಲ್, ಓಕೆ. ಆಯಿಲ್ ಒಂದು 3-4 ಟೇಬಲ್ ಸ್ಪೂನ್. ಓಕೆ. ಅರ್ಧ kg ಶುಗರು, ಅರ್ಧ kg ಅಷ್ಟು ಸಕ್ಕರೆ ಹಾಕೊಳ್ತಾ ಇದ್ದಾರೆ. ಹಾಂ, ಪಚ್ಚಬಾಳೆ ಹಣ್ಣು ಬಳಸ್ತೀರಲ್ಲ ಭಟ್ರೆ ಇದಕ್ಕೆ? ಪಚ್ಚಬಾಳೆ ಹಣ್ಣು ಚೆನ್ನಾಗಿ ಮಾಗಿರ್ಬೇಕ್ರಾ? ಚುಕ್ಕಿ ಬಂದಿರಬೇಕು, ಬಟ್ ಇವತ್ತು ಸಿಕ್ಕಿಲ್ಲ. ಓಕೆ, ಫುಲ್ ಹಣ್ಣಾಗಿರಬೇಕು. ಹಣ್ಣು ಆದಷ್ಟು ಚೆನ್ನಾಗಿ ಬರುತ್ತಲ್ಲ. ಸೊ ಬಾಳೆಹಣ್ಣು ಎಷ್ಟು ಪ್ರಮಾಣದಲ್ಲಿ ಹಾಕೊಳ್ತೀರಾ ಭಟ್ರೆ? 2 kg, 2 kg ಅಷ್ಟು ಬಾಳೆಹಣ್ಣನ್ನು ಗ್ರೈಂಡ್ ಮಾಡಕ್ಕೆ ಕಳ್ತೀರಾ? ಗ್ರೈಂಡ್ ಮಾಡ್ತೀನಿ. ಪೂರ್ತಿ ಸ್ಮ್ಯಾಶ್ ಮಾಡ್ಕೋಬೇಕಾ ಬಾಳೆಹಣ್ಣು? ಮ್ಯಾಶ್ ಮಾಡಿಕೊಂಡು, ಓಕೆ, ಎಲ್ಲ ಹಾಕಿರೋದು ಇದು ಮೊಸರು, ಓಕೆ, ಸಕ್ಕರೆ ಎಲ್ಲ ಹಾಕಿದ್ವಿ. ಓಕೆ, ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಹಾಂ ಭಟ್ರೆ. ಬಾಳೆಹಣ್ಣು ಫುಲ್ ಫೈನ್ ಪೇಸ್ಟ್ ಆಗಬೇಕು. ಜಾಸ್ತಿ ಹಣ್ಣು ಜಾಸ್ತಿ ಆಗಿದ್ರೆ ಹಂಗೆ ಕೈಯೆಲ್ಲ ಪ್ರೆಸ್ ಮಾಡ್ಬೋದು. ಸ್ವಲ್ಪ ಗಂಟಾಗಿದ್ದರೆ ಈ ಥರ ಬನ್ಸ್ ಮಾಡ್ಕೊಳ್ಳೋಕ್ಕೂ ಎಷ್ಟು ತಾಸು ಮೊದಲು ಇದನ್ನು ಕಲ್ಸಿರ್ತೀರಾ ಭಟ್ರೆ? ಇದು ನಾಳೆ ಮಾಡಬೇಕು ಅಂದರೆ ಇವತ್ತು ನೈಟ್ ಕಲ್ಸಿ ಇಡಬೇಕು. ಓಕೆ, ಒಂದು 8 ಅವರ್ಸ್ 8 ಅವರ್ಸ್ ಆದರೂ ಇದು ನೆನಿಬೇಕು ಚೆನ್ನಾಗಿ. ಒಂದು 2 kg ಮೈದಾ ಹಾಕಿ, 2 kg ಮೈದಾ ಹಿಟ್ಟು. ಎಷ್ಟು ಮೈದಾ ಹಾಕೊಂಡ್ರಿ ಭಟ್ರೆ? ಇದು ಒಂದು 1.5 kg ಹಾಕೊಂಡಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಮಾಡಿ ಮತ್ತೆ ಹಾಕೊಳ್ತೀರಾ? ಹಾಂ, ಚಲೋ. 2 ಡಬ್ಬ ಹಾಕು. ಟೋಟಲ್ 2 kg ಹಾಕಂತೀನಿ. ಓಕೆ, ಸರ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಾಲಿಶ್ ಮಾಡೋಂಗಿಲ್ಲ. ನಾದಂಗಿಲ್ಲ, ನಾರು ಹಾಕ್ಬಿಡ್ತದೆ. ಓಹೋ. ಸುಮ್ಮನೆ ಎಷ್ಟಾಗುತ್ತೆ ಅಷ್ಟು ಮಿಕ್ಸ್ ಮಾಡಿ ಇಟ್ಬಿಡ್ಬೇಕು. ಸೊ ಬನ್ಸ್ ಎಲ್ಲ ಚೆನ್ನಾಗಿ ಉಬ್ಬಬೇಕು ಅಂತಂದರೆ ಈ ಥರ ಸೂಕ್ಷ್ಮಗಳನ್ನು ಪಾಲಿಸ್ಬೇಕು. ಹಾಂ, ಪೂರಿ ಹಿಟ್ಟು ಮಾಲಿಶ್ ಮಾಡ್ದಂಗೆ ಮಾಡೋಂಗಿಲ್ಲ. ಹಾಂ, ಜಸ್ಟ್ ಅದು ಮೈದಾ ಹಿಟ್ಟು ಒಣ ಹಿಟ್ಟು ಉಳಿಲಾರ್ದಂಗೆ ಖಾತ್ರಿ ಪಡಿಸ್ಕೊಳ್ಬಿಟ್ರೆ ಆಯ್ತು. ಇದು ಕೆಲವೊಬ್ರು ಕೇಳ್ತಿರ್ತಾರೆ ಬಿಟ್ರೆ ಗೋಧಿ ಹಿಟ್ಟಲ್ಲಿ ಮಾಡಕ್ಕೆ ಬರುತ್ತಾ ಬನ್ಸು ಅಂತ ಕೇಳ್ತಾರೆ. ಮಾಡ್ಬೋದ್ರಾ? ಮಾಡ್ಬೋದು, ಬಟ್ ಇದ್ರಲ್ಲಿ ಬಂದಂಗೆ ಬರಲ್ಲ.
ಈ ಥರ ಹಾರ್ಡ್ ಆಗಿಬಿಡುತ್ತೆ. ಹಾಂ ಹಾಂ ಹಾಂ. ಈ ಸಾಫ್ಟ್ನೆಸ್ ಒಳಗೆ ಪದ್ರ ಪದ್ರ ಬರೋದು ಬರಲ್ಲ, ಅದು ಆ ಥರ ಬರಲ್ಲ. ಇಷ್ಟೇ ಆಗೋಯ್ತು. ಎಣ್ಣೆ ಹಾಕ್ಬಿಟ್ಟು ಮಾಲಿಷ್ ಮಾಡಿ ಇಟ್ಟು. ಓಕೆ. ಇಷ್ಟೇ ಸರ್ ಇದು. ಇನ್ನೊಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಓಕೆ. ಒಂದು ಬಾಕ್ಸಿಗೆ ಹಾಕ್ಬಿಟ್ಟು ಒಂದು ಕವರಲ್ಲಿ ಅಥವಾ ಓಕೆ. ಇದು ಏರ್ ಟೈಟ್ ಬಾಕ್ಸಲ್ಲಿ ಅಥವಾ ಬಟ್ಟೆ ಮುಚ್ಚಿಡೋರು ಬಟ್ಟೆ ಇಲ್ಲ, ಕವರಲ್ಲಿ ಹಾಕ್ಬಿಟ್ಟು ಓಕೆ. ಗಾಳಿ ಆಡ್ದಂಗೆ ಒಟ್ಟು ಗಾಳಿ ಸೋಕ್ಲಾರ್ದಂಗೆ ಇಡ್ಬೇಕಾ ಇದನ್ನ? ಹೌದು. ಒಂದು 6 ರಿಂದ 8 ತಾಸು. ಹಾಂ. ಓಕೆ. ಇವಾಗ ಈ ಥರ ಹಾಟ್ ಬಾಕ್ಸ್ ತೊಗೊಂಡಿದ್ದೀರಾ, ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ತಾ ಆಯಿಲ್ ಅಂಟದೇ ಇರಲಿ ಅಂತ ಇಟ್ಟು ಸ್ವಲ್ಪ ಈ ಥರ ಮಾಡಿ ಇಟ್ಟಿದ್ರೊಳಗೆ ಹಾಕ್ಬಿಟ್ಟು ಕ್ಲೀನಾಗಿ ಪ್ಯಾಕ್ ಮಾಡಿ ಕ್ಲೋಸ್ ಮಾಡಿ ಇಟ್ಬಿಡ್ತೀರಾ ಒಂದು 6 ರಿಂದ 8 ತಾಸು. 8 ತಾಸು ನಾಳೆ ಬೆಳಗ್ಗೆಗೆ ಓಪನ್ ಮಾಡಿ. ಓಕೆ. ಸೊ ಮಾಡ್ಕೊಳ್ಳೋದ್ರ ಹಿಂದಿನ ದಿವಸನೇ ಇದನ್ನ ಹಿಟ್ಟು ರೆಡಿ ಮಾಡಿ ಒಂದಿನ ಮುಂಚೆ. ಓಕೆ. ಎಷ್ಟು ಬನ್ಸ್ ಆಗುತ್ತೆ ಬಿಟ್ರೆ ಇದರಲ್ಲಿ ಒಂದು 70 ಆಗುತ್ತೆ. 70. ಸೊ ಬಿಟ್ರೆ ಈಗ ಬನ್ಸಿಗೆ ಉಳ್ಳೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀರಾ? ನಿನ್ನೆ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಹೌದು. ಅದು ಇವಾಗ ಈ ಥರ ಪೇಡ ಮಾಡಿ ಇಟ್ಕೋಬೇಕು. ಓಕೆ. ಈ ಥರ ಪೇಡ ಮಾಡಿ ಒಂದು 10 ನಿಮಿಷ ಬಿಡಬೇಕು. ಹಾಂ ಹಾಂ. ಆಮೇಲೆ 8 ತಾಸು ಚೆನ್ನಾಗಿ ಹುದುಗಿದೆ ಅಲ್ಲ ಹಿಟ್ಟು? ಒದಗಿದೆ, ಫುಲ್ ಸ್ಮೂತ್ ಆಗಿದೆ ನೋಡಿ. ಓಕೆ. ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಇದು ಮಾಡ್ಕೊಳ್ತೀರಾ? ಮೈದಾ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೇಕು, ಇಲ್ಲಾಂದರೆ ಒತ್ತಕ್ಕೆ ಬರಲ್ಲ. ಈ ಥರ ಮಾಡಿ 10 ನಿಮಿಷ ಬಿಟ್ಟು ಒಂದು 10 ನಿಮಿಷ ಬಿಟ್ಟು ಲಟ್ಟಿಸ್ಕೊಂಡು ಆಮೇಲೆ ಬನ್ಸ್ನ ಕರ್ಕೊಳ್ಳೋದು. ಹಾಂ. ಬಿಟ್ರೆ ಇವಾಗ ಮೈದಾನ ಸ್ವಲ್ಪ ಇದು ಮಾಡ್ಕೋಬೇಕು. ಓಕೆ. ಮಾಡಿಕೊಂಡು ಇದನ್ನ ಒಂದು ರೌಂಡ್ ಶೇಪಲ್ಲಿ ಮಾಡಿಕೊಂಡು ಈ ಥರ ಸ್ಟಾಕ್ ಮಾಡಿಕೊಂಡು ಆಮೇಲೆ ಒಂದೇ ಸರಿ ಓಕೆ ಆಯಿಲಲ್ಲಿ ಹಾಕಬೇಕು. ಒಂದು 10-15 ಪೀಸ್ ಹೊತ್ಕೊಂಡು ಈ ಥರ. ಒಣ ಮೈದಾ ಹಿಟ್ಟನ್ನೇ ಬಳಸ್ತಾ ಇದ್ದೀರಲ್ಲ ಒಳ್ಳೆ? ಸೊ ಇದು ಸ್ವಲ್ಪ ದಪ್ಪನೇ ಇರಬೇಕಲ್ಲ? ಹಾಂ, ಸ್ವಲ್ಪ ಅವಾಗ ಉಬ್ಬುತ್ತೆ ಚೆನ್ನಾಗಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ, ಬನ್ಸ್ನ ಕರ್ಕೊಳ್ತಾ ಇದ್ದಾರೆ. ಈ ಥರ ಎಣ್ಣೆನ ಮೇಲೆ ಹಾಕೋದ್ರಿಂದ ಬನ್ಸ್ ಉಬ್ಬಿ ಬರುತ್ತಲ್ಲ ಬಿಟ್ರೆ? ಉಬ್ಬಿ ಬರುತ್ತೆ ಮೇಲೆ. ಈ ಥರ ಉಬ್ಬಿ ಬರ್ತದೆ. ಎಸ್. ಇಷ್ಟು ಕಲರ್ ಬಂದರೆ ಸಾಕು. ಓಕೆ. ಇಷ್ಟು ಬಣ್ಣ ಬಂದರೆ ಸಾಕ್ರಾ? ಹಾಂ. ಫ್ರೆಶ್ ಆಯಿಲೇ ಇರೋದು. ಬಾಣಲೆ ಕಪ್ಪಾಗಿದೆ ಅಷ್ಟೇ. ಪ್ರತಿನಿತ್ಯ ತುಂಬ ಬಳಕೆ ಆಗುತ್ತಲ್ವ ಬಾಣಲೆಗಳು, ಹಾಗಾಗಿ ಕಪ್ಪಾಗಿರುತ್ತೆ. ಅವ್ನು ಸ್ವಚ್ಛಗೊಳಿಸ್ಕೊಳ್ತಾನೆ ಇರ್ತಾರೆ. ಆದರೆ ಎಣ್ಣೆ ಮಾತ್ರ ಪ್ಯೂರ್ ಸನ್ಫ್ಲವರ್ ಆಯಿಲ್ನೇ ಇಲ್ಲಿ ಬಳಕೆ ಆಗುವಂಥದ್ದು. ಇನ್ನೂ ಚೆನ್ನಾಗಿ ಬರುತ್ತೆ. ಬಾಳೆಹಣ್ಣು ಚೆನ್ನಾಗಿ ಹಣ್ಣಾಗಿರಬೇಕು. ಹಾಂ. ಹಾಂ. ಬಾಳೆಹಣ್ಣು ಮಾಗದಷ್ಟು ಚೆನ್ನಾಗಿ ಉಬ್ಬಿ ಬರುತ್ತಲ್ವ ಬಿಟ್ರೆ ಬನ್ಸ್? ಚುಕ್ಕೆ ಬಾಳೆಹಣ್ಣು ಇರುತ್ತಲ್ಲ, ಹಾಂ, ಫುಲ್ಲು ಚುಕ್ಕೆ ಬಂದಿರೋದು, ಅದರಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ. ಜೋಡಿಸಿಡ್ತೀವಿ ಮುಂದೆ. ಓಕೆ. ತಗೊಂಡಿರುವಂತಹ ಬನ್ಸ್ನ ಈಗ ಟ್ರೇಗೆ ಹಾಕಿ ಸರ್ವಿಂಗ್ ಕಳಿಸ್ತಾ ಇದ್ದಾರೆ. ಬನ್ಸ್ ರೆಡಿ ಆಯಿತು.
ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ಇಷ್ಟೊತ್ತು ಇದನ್ನು ಯಾವ ರೀತಿ ತಯಾರಿಸ್ತಾರೆ ಅಂತ ನೋಡ್ತಾ ಇದ್ವಿ. ಎಷ್ಟು ಚೆನ್ನಾಗಿ ಉಬ್ಬಿದೆ ಮತ್ತು ಇದರ ಸೈಜ್ ಕೂಡ ಅಷ್ಟೇ ತುಂಬ ದೊಡ್ಡದು. ನೋಡಿ ಎಷ್ಟು ದೊಡ್ಡದಾಗಿದೆ. ಒಂದು ಬನ್ಸ್ ತಿಂದರೆ ಸಾಕು ಹೊಟ್ಟೆ ತುಂಬಿಡುತ್ತೆ ಅಂತ ಅನಿಸುತ್ತೆ, ಅಷ್ಟು ದೊಡ್ಡದಾಗಿದೆ. ಮತ್ತು ಮುಟ್ಟೋದಕ್ಕಂತೂ ಇದು ಸಖತ್ತು ಸಾಫ್ಟಾಗಿದೆ, ಹೂವಿನ ಥರ ಇದೆ ಅಂತ ಹೇಳ್ಬೋದು. ಅಷ್ಟು ಸ್ಮೂತಾಗಿ ಬಂದಿದೆ. ಮತ್ತು ಇದರ ವಿಶೇಷತೆ ಏನಪ್ಪ ಅಂತಂದರೆ, ಯಾವುದೇ ಮಂಗಳೂರು ಬನ್ಸು ಚೆನ್ನಾಗಿದೆ ಅಂತ ಯಾವಾಗ ಅನಿಸುತ್ತೆ ಅಂತಂದರೆ, ಅದು ಆರಿದ ಮೇಲೂ ಕೂಡ ಮೇಲೆ ಗಟ್ಟಿ ಅಂತ ಅನ್ನಿಸ್ಬಾರ್ದು. ಆ ಸಾಫ್ಟ್ ಟೆಕ್ಸ್ಚರನ್ನು ಅದು ಉಳಿಸ್ಕೊಂಡಿರಬೇಕು. ಬನ್ನಿ ಈಗ ಸ್ವಲ್ಪ ಕಟ್ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತ ನೋಡೋಣ. ವಾಹ್, ಒಳಗಡೆ ಅಂತೂ ಪದರಾಗಿ ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಮೇಲ್ಗಡೆಯಿಂದ ಇದು ಲೈಟಾಗಿ ಗರಿ ಅಂತ ಅನಿಸಿದ್ರು, ಒಳಗಡೆ ಸಖತ್ತು ಸಾಫ್ಟಾಗಿದೆ ಮತ್ತು ಸ್ಪಾಂಜಿಯಾಗಿದೆ. ಬನ್ನಿ ಈಗ ಸ್ವಲ್ಪ ಚಟ್ನಿ ಜೊತೆಗೆ ಇದನ್ನು ತಿಂದು ನೋಡೋಣ. ಚಟ್ನಿ ಕೊಡುವಂತಹ ಖಾರದ ಜೊತೆಗೆ ಬನ್ಸ್ನ ಸ್ವೀಟ್ನೆಸ್ಸು ಅಂತಂದರೆ ಅದು ಅದಕ್ಕೆ ಬಾಳೆಹಣ್ಣಿಂದ ಬಂದಿರೋವಂಥದ್ದು. ತುಂಬ ಚೆನ್ನಾಗಿದೆ ಕಾಂಬಿನೇಷನು. ಸೊ ಬನ್ಸನ್ನು ಹಾಗೆ ತಿಂದು ನೋಡೋಣ. ಮೈದಾ ಇದಕ್ಕೆ ಒದಗಿಸಿರುವಂತಹ ಸಾಫ್ಟ್ ಟೆಕ್ಸ್ಚರಿಂದಾಗಿ ತುಂಬ ಚೆನ್ನಾಗಿ ರುಚಿಸ್ತಾ ಇದೆ. ಮತ್ತು ಬಾಳೆಹಣ್ಣಿನ ಸಿಹಿಯೊಂದಿಗೆ ಅಲ್ಲೊಂದು ಇಲ್ಲೊಂದು ಜೀರಿಗೆ ಸಿಕ್ಕಾಗ ತುಂಬ ಮಜಾ ಅನಿಸುತ್ತೆ. ಸೊ ಬರೀ ಚಟ್ನಿ ಮಾತ್ರ ಅಲ್ಲ, ಇದಕ್ಕೆ ವಿಶೇಷವಾದ ಸಾಗುನ ಕೂಡ ಕೊಡ್ತಾರೆ. ಬನ್ನಿ ಸಾಗು ಜೊತೆಗೆ ತಿಂದು ನೋಡೋಣ. ಸಾಗುನಲ್ಲಿರುವಂತಹ ಮಸಾಲೆ ಹಾಗೆಯೇ ತರಕಾರಿಗಳು ಬನ್ಸ್ನ ಸಿಹಿಯಾದಂತಹ ಒಂದು ಫ್ಲೇವರ್ ಜೊತೆಗೆ ಬೆರೆತು ತುಂಬ ಒಳ್ಳೆ ಮಜಾ ಕೊಡ್ತಾ ಇದೆ, ತುಂಬ ಒಳ್ಳೆ ರುಚಿ ಕೊಡ್ತಾ ಇದೆ. ಸೂಪರ್ ಆಗಿದೆ. ನಾವು ಯಾವಾಗಲೂ ಇಡ್ಲಿ, ವಡೆ, ಸಾಂಬಾರು, ಖಾಲಿ ದೋಸೆ, ಆಮೇಲೆ ಆಲೂಗಡ್ಡೆ ಪಲ್ಯ, ಆಮೇಲೆ ಬನ್ಸು ಅದು ಚೆನ್ನಾಗಿರುತ್ತೆ. ಕಾಫಿ ಅಂತೂ ಅಲ್ಟಿಮೇಟು. ನಾವು ವಾರದಲ್ಲಿ 2 ದಿವಸ ಇಲ್ಲೇ ಇರ್ತೀವಿ. ಶಾವಿಗೆನೂ ಚೆನ್ನಾಗಿರುತ್ತೆ. ಶಾವಿಗೆನೂ ಚೆನ್ನಾಗಿರುತ್ತೆ. ಅದು ಬಿಟ್ಟು ಬಾದಾಮಿ ಹಾಲು ಚೆನ್ನಾಗಿರುತ್ತೆ. ವೀಕ್ಷಕರೇ, ಉಡುಪಿ ಕೆಫೆಯಲ್ಲಿ ಒಂದು ವಿಶೇಷವಾದ ಆಫರ್ ನಡೀತಾ ಇದೆ. ಇಲ್ಲಿ ಯಾವುದೇ ತಿಂಡಿಯನ್ನು ತಗೊಂಡ್ರೂ ಕೇವಲ 60 ರೂಪಾಯಿ. ನೆನಪಿರಲಿ, ಈ ಆಫರ್ ಜುಲೈ 31ರಿಂದ ಶುರುವಾಗಿದೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಈ ಒಂದು ಸಂಚಿಕೆಯಲ್ಲಿ ರಾಜಧಾನಿ ಬೆಂಗಳೂರಿನ ಉತ್ರಳ್ಳಿ ಕೆಂಗೇರಿ ಮುಖ್ಯ ರಸ್ತೆಯಲ್ಲಿರುವಂತಹ ಉಡುಪಿ ಕೆಫೆಗೆ ಬಂದುಬಿಟ್ಟು ಇವರು ಯಾವ ರೀತಿ ಮಂಗಳೂರು ಬನ್ಸನ್ನು ಸಿದ್ಧಪಡಿಸ್ತಾರೆ ಅಂತ ನೋಡಿದ್ವಿ. ಜೊತೆಗೆ ನಾನು ಇಲ್ಲಿನ ಮಂಗಳೂರು ಬನ್ಸ್ ಯಾವ ರೀತಿ ರುಚಿಸುತ್ತೆ ಅಂತ ಕೂಡ ನಾನು ತಿಂದುಬಿಟ್ಟು ತಮಗೆ ತಿಳಿಸಿದ್ದೀನಿ. ನಿಮಗೂ ಕೂಡ ಅವಕಾಶ ಸಿಕ್ಕಾಗ ಒಮ್ಮೆ ನೀವು ಕೂಡ ಉಡುಪಿ ಕೆಫೆಗೆ ಬಂದುಬಿಟ್ಟು ಇಲ್ಲಿ ಸಿಗುವಂತಹ ರುಚಿಯಾದ ತಿಂಡಿಗಳನ್ನು ಸವಿದು ನೋಡೋದನ್ನು ಮರಿಬೇಡಿ. ಅದರಲ್ಲೂ ನೀವು ಒಮ್ಮೆ ಆದರೂ ಇಲ್ಲಿ ಸಿಗುವಂತಹ ಮಂಗಳೂರು ಬನ್ಸನ್ನು ತಿಂದು ನೋಡಲೇಬೇಕು. ನೆನಪಿರಲಿ, ಇಲ್ಲಿ ಮಂಗಳೂರು ಬನ್ಸು ಸ್ಯಾಟರ್ಡೇಸ್ ಮತ್ತು ಸಂಡೇಸ್ ಮಾತ್ರ ಸಿಗೋದು. ವೀಕ್ಷಕರೇ, ಇನ್ನೂ ಕೂಡ ತಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಕಮೆಂಟ್ಗಳನ್ನು ಮಾಡ್ತಾ ದಯವಿಟ್ಟು ನಮ್ಮನ್ನು ಬೆಂಬಲಿಸಿ ಅಂತ ಕೇಳ್ಕೊಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.